ವೆರೈಟಿ ಅಲ್ಲಿ ಉಂಟು ಬಿರಿಯಾನಿಯಲ್ಲಿ. ನಾವೀಗ ಸ್ಟಕ್ ಆಗಿದ್ದೇವೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ಸಕಲೇಶಪುರದಲ್ಲಿರುವ ಸ್ಟೋನ್ ವ್ಯಾಲಿ ರೆಸಾರ್ಟಿಗೆ ಬಂದಿದ್ದೇವೆ. ಈ ರೆಸಾರ್ಟಿನ ಕಂಪ್ಲೀಟ್ ಡೀಟೇಲ್ಸ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೇನೆ ಈ ವಿಡಿಯೋದಲ್ಲಿ. ಸಕಲೇಶಪುರ ಸಿಟಿಯಿಂದ ಸ್ಟೋನ್ ವ್ಯಾಲಿ ರೆಸಾರ್ಟಿಗೆ ಡಿಸ್ಟೆನ್ಸ್ 28 ಕಿಲೋಮೀಟರ್ಸ್ ಉಂಟು. ಸುತ್ತಲೂ ಗುಡ್ಡ ಕಾಡು ಇರುವ ಕಾರಣ ಇಲ್ಲಿ ನೆಟ್ವರ್ಕ್ ಇಲ್ಲ. ಅದಕ್ಕೋಸ್ಕರ ಮೊದಲೇ ಆಫ್ಲೈನ್ ಮ್ಯಾಪ್ ಡೌನ್ಲೋಡ್ ಮಾಡಿಯೇ ನಾವು ಇಲ್ಲಿ ಬಂದ್ವಿ. ಇಲ್ಲಿ ರೀಚ್ ಆಗುವ 1/2 ಕಿಲೋಮೀಟರ್ ಮುಂಚೆ ಸಣ್ಣ 2 ಬ್ರಿಡ್ಜ್ ಸಿಗುತ್ತೆ. ಕೆಳಗಿಂದ ಒಂದು ಸ್ಟ್ರೀಮ್ ಹರಿತಾ ಉಂಟು, ಅಂದರೆ ಒಂದು ಸಣ್ಣ ನೀರು ಹರಿಯುವ ಜಾಗ. ಹಾಗೆ 2 ಬ್ರಿಡ್ಜ್ ಕ್ರಾಸ್ ಮಾಡಿ ನಮಗೆ ಸ್ಟೋನ್ ವ್ಯಾಲಿ ರೆಸಾರ್ಟ್ ಸಿಗ್ತದೆ. ನಿಮಗೆ ಇಲ್ಲಿ ಕಾಣ್ತದೆ ಆ ಕಡೆ ಈ ಕಡೆ ಎಲ್ಲ ಫಾರೆಸ್ಟ್, ಅಂದರೆ ಗಿಡ ಮರಗಳು, ಹಾಗೆಯೇ ಗುಡ್ಡಗಳು ಕೂಡ ಕಾಣ್ತವೆ. ಈ ಗುಡ್ಡಗಳ ನಡುವಲ್ಲಿ ಇರುವುದು ಸ್ಟೋನ್ ವ್ಯಾಲಿ ರೆಸಾರ್ಟ್. ನಮಗೆ ಈ ಕಡೆ ಬರುವಾಗನೇ ಗೊತ್ತಾಗುತ್ತೆ ನಾವು ಸ್ಟೋನ್ ವ್ಯಾಲಿ ರೆಸಾರ್ಟ್ಗೆ ಬರ್ತಾ ಇದ್ದೇವೆ ಅಂತ. ಯಾಕೆಂದರೆ ಇಲ್ಲಿ ರೋಡಿಗೆ ಡಾಮರ್ ಆಗಿ ಇಲ್ಲಿ ಕಾಂಕ್ರೀಟ್ ಆಗಲಿ ಹಾಕಲಿಲ್ಲ. ಸ್ಟೋನ್ ವ್ಯಾಲಿ ರೆಸಾರ್ಟ್ ಅಲ್ವಾ, ಸ್ಟೋನಲ್ಲಿ ಅಂದರೆ ಎಲ್ಲ ರೋಡಲ್ಲಿ ಸ್ಟೋನ್ ಉಂಟು. ಅದರಲ್ಲಿ ಸ್ಟೋನ್ ವ್ಯಾಲಿ ರೆಸಾರ್ಟ್ ರೀಚ್ ಆಗಿದ್ವಿ. ಗೇಟಿನ ಹೊರಗಡೆ ಒಂದು ಪಾರ್ಕಿಂಗ್ ಏರಿಯಾ ಉಂಟು. ನಾವಂದರೆ ಪಾರ್ಕಿಂಗ್ ಮಾಡಲಿಲ್ಲ, ಅಂದರೆ ನಮ್ಮ ಲಗೇಜ್ ಎಲ್ಲ ಇತ್ತಲ್ಲ. ಸೊ ನಾವು ಫಸ್ಟ್ ಚೆಕ್ ಇನ್ ಆಗಿ ಮತ್ತೆ ಕಾರ್ ಪಾರ್ಕ್ ಮಾಡುವ ಅಂದ್ಕೊಂಡ್ವಿ. ಬಟ್ ನಾವು ಚೆಕ್ ಇನ್ ಆಗುವಾಗ ಕೀ ಕೊಟ್ವಿ, ಆವಾಗ ಅವರೇ ಬಂದು ಇಲ್ಲಿ ಪಾರ್ಕಿಂಗ್ ಎಲ್ಲ ಮಾಡಿದರು. ಗೇಟ್ ಒಳಗೆ ಬರುವಾಗಲೇ ನಿಮಗೆ ಲೆಫ್ಟ್ ಸೈಡಲ್ಲಿ ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಕಾಣ್ತದೆ. ರೈಟ್ ಸೈಡಲ್ಲಿ ಮಕ್ಕಳಿಗೆ ಪ್ಲೇ ಏರಿಯಾ ಕೂಡ ಉಂಟು. ಸ್ಟೋನ್ ವ್ಯಾಲಿ ರೆಸಾರ್ಟ್ ಒಳಗಡೆ ಬರುವಾಗಲೇ ಡಿಫ್ರೆಂಟ್ ವೈಬ್ ಇರುತ್ತೆ. ಮೇಲ್ಗಡೆ ಗುಡ್ಡ ಫುಲ್ ಗ್ರೀನರಿಯಾಗಿ ತುಂಬ ಚೆಂದ ಉಂಟು. ಈ ಕಡೆ ಲೆಫ್ಟಲ್ಲಿ ಸ್ವಲ್ಪ ಎದುರು ಬರುವಾಗ ಡಾಗ್ ಕೆನಲ್ಸ್ ಉಂಟು. ಅದರಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಜಾತಿಯ, ಅಂದರೆ ಬೇರೆ ಬೇರೆ ಬ್ರೀಡಿನ ಡಾಗ್ಸ್ ಎಲ್ಲ ಉಂಟು. ನನಗೆ ಅದರ ಬ್ರೀಡ್ಸ್ ಎಲ್ಲ ಗೊತ್ತಿಲ್ಲ. ಒಂದು ಹಸ್ಕಿ ಅಂತ ಹೇಳ್ತಾರಲ್ಲ, ಅದು ಕೂಡ ಉಂಟು. ನಾನು ಆ ಡಾಗ್ಸ್ ಇದೆಲ್ಲ ಒಂದು ವಿಡಿಯೋ ಕ್ಲಿಪ್ ಶೇರ್ ಮಾಡ್ತೇನೆ. ನಿಮಗೆ ಯಾರಿಗಾದರೂ ಆ ಬ್ರೀಡೆಲ್ಲ ಗೊತ್ತಿದ್ದರೆ ಕಾಮೆಂಟಲ್ಲಿ ತಿಳಿಸಿ. ಸ್ಟೋನ್ ವ್ಯಾಲಿ ರೆಸಾರ್ಟಲ್ಲಿ ಪೆಟ್ಸ್ ಎಲ್ಲ ಅಲೌ ಮಾಡ್ತಾರೆ, ಬಟ್ ಸರ್ಟನ್ ಕಂಡೀಷನ್ಸ್ ಎಲ್ಲ ಉಂಟು. ನಾವು ಪ್ರೀ ಬುಕ್ಕಿಂಗ್ ಮಾಡಿದ್ವಿ, ಅಡ್ವಾನ್ಸ್ ಎಲ್ಲ ಪೇಮೆಂಟ್ ಮಾಡಿದ್ವಿ. ಬಟ್ ಇಲ್ಲಿ ಬರುವಾಗ ರಿಸೆಪ್ಷನಲ್ಲಿ ಫಾರ್ಮ್ ಎಲ್ಲ ಫಿಲ್ ಮಾಡಲಿಕ್ಕಿತ್ತು. ಅಡ್ರೆಸ್ ಪ್ರೂಫ್ ಕಂಪಲ್ಸರಿ ಆಗಿತ್ತು. ನಾವಿಲ್ಲಿ ಸಬ್ಮಿಟ್ ಮಾಡಲಿಕ್ಕೆ ಉಂಟು ಅಡ್ರೆಸ್ ಪ್ರೂಫ್ ಎಲ್ಲರದ್ದು. ಹಾಗೆ ಅಷ್ಟೆಲ್ಲ ಪ್ರೊಸೀಜರ್ ಆಗುವ ತನಕ ನಾವು ಸ್ವಲ್ಪ ಇಲ್ಲಿ ಟೇಬಲ್ ಟೆನ್ನಿಸ್ ಮತ್ತು ಮಕ್ಕಳು ಫುಟ್ಬಾಲ್ ಗೇಮ್ ಅದೆಲ್ಲ ಆಟ ಆಡಿದ್ವಿ. ನಾವು ಈ ಶಾರ್ಟ್ ಟ್ರಿಪ್ಪಲ್ಲಿ 6 ಅಡಲ್ಟ್ಸ್ 2 ಮಕ್ಕಳಿದ್ವಿ. ನಾವಿಲ್ಲಿ ಪ್ಯಾಕೇಜ್ ಬುಕ್ ಮಾಡಿದ್ವಿ. ಈ ಪ್ಯಾಕೇಜಲ್ಲಿ ಅನ್ಲಿಮಿಟೆಡ್ ಫುಡ್, ಎಲ್ಲ ಆ್ಯಕ್ಟಿವಿಟೀಸ್ ಇನ್ಕ್ಲೂಡ್ ಆಗಿತ್ತು ಎಕ್ಸೆಪ್ಟ್ ಜಿಪ್ ಲೈನ್ಗೆ ಎಲ್ಲರಿಗೂ ಚಾರ್ಜ್ ಮಾಡ್ತಾರೆ ಪರ್ ಹೆಡ್ 200 ರುಪೀಸ್. ನಮ್ಮ ಪ್ಯಾಕೇಜ್ ಬಂದುಬಿಟ್ಟು ಪರ್ ಹೆಡ್ 3500. ಬಿಲೋ 5 ಇಯರ್ಸ್ ಫ್ರೀ, 5 to 12 ಇಯರ್ಸ್ ಹಾಫ್ ಚಾರ್ಜ್ ಮಾಡ್ತಾರೆ. ನಮಗೆ ಇಲ್ಲಿ ಒಂದು ಸಿಂಗಲ್ ರೂಮ್ ಕೊಟ್ಟಿದ್ದರು, ಅಂದರೆ ಒಂದು ರೂಮಲ್ಲಿ 2 ಬೆಡ್ ಇತ್ತು. ಹಾಗೆಯೇ ಒಂದು ಸಪ್ರೇಟ್ ಬೆಡ್ರೂಮ್ ಥರ ಒಂದಿತ್ತು, ಅದರಲ್ಲಿ ಒಂದು ಬೆಡ್. ಎಕ್ಸ್ಟ್ರಾ ಬೆಡ್ ಬೇಕಾದರೆ ಹಾಕಿಸ್ಬೋದು. ಇಲ್ಲಿ ಚೆಕ್ ಇನ್ ಟೈಮು ಮಧ್ಯಾಹ್ನ 12:30, ಹಾಗೆಯೇ ಚೆಕ್ಔಟ್ ಬೆಳಿಗ್ಗೆ 10 o'clock. ನಾವಿಲ್ಲಿ ಬರುವಾಗ 1:30 ಆಗಿತ್ತು. ಎಲ್ಲ ಪ್ರೊಸೀಜರೆಲ್ಲ ಮುಗಿಯುವಾಗ ಅದೇ 1:30 ಆಗಿತ್ತು. ಹಾಗೆ ನಮಗೆ ಕೂಡ ತುಂಬ ಹೊಟ್ಟೆ ಹಸಿತಾ ಇತ್ತು. ಹಾಗೆ ಫಸ್ಟ್ ಚೆಕ್ ಇನ್ ಮಾಡಿ ಲಗೇಜ್ ಎಲ್ಲ ರೂಮಲ್ಲಿ ಇಟ್ಟು ನಾವು ಲಂಚ್ ಮಾಡಲಿಕ್ಕೆ ಬಂದ್ವಿ. ಬುಕ್ಕಿಂಗ್ ಟೈಮಲ್ಲಿ ನಮಗೆ ಇನ್ಫಾರ್ಮ್ ಮಾಡಲಿಕ್ಕೆ ಇರ್ತದೆ ನಾವು ವೆಜ್ ಇಲ್ಲ ನಾನ್ ವೆಜ್ ಅಂತ. ಇಲ್ಲಿ ವೆಜ್ ಸಪ್ರೇಟ್ ಕೌಂಟರ್ ಉಂಟು, ನಾನ್ ವೆಜ್ ಸಪ್ರೇಟ್ ಕೌಂಟರ್ ಉಂಟು. ಫುಡ್ಡಲ್ಲಿ ತುಂಬ ವೆರೈಟೀಸ್ ಇತ್ತು. ರೈಸ್ ಆಗಿರ್ಬೋದು, ನಾನ್, ಬಿರಿಯಾನಿ, ವೆಜ್ಜಲ್ಲಿ ಕೂಡ ನಾನ್ ವೆಜ್ಜಲ್ಲಿ ಕೂಡ ತುಂಬ ಐಟಮ್ಸ್ ಇತ್ತು.
ನಾವೆಲ್ಲರೂ ನಾನ್ ವೆಜ್ ಫುಡ್ ಆಪ್ಟ್ ಮಾಡಿದ್ವಿ. ನನ್ನ ಕಸಿನ್ ಒಬ್ಬಳು, ಅಂದರೆ ಇವಾಗ ಕಪ್ಪು ತಿಂಗಳಾಗ್ತಾ ಉಂಟಲ್ಲ ನಮ್ಮ ಕ್ರಿಶ್ಚಿಯನ್ಸಲ್ಲಿ, ಹಾಗೆ ಅವಳು ವೆಜ್ ಆಪ್ಟ್ ಮಾಡಿದ್ಲು. ಸ್ವೀಟ್ ಕೂಡ ಉಂಟು. ಇವತ್ತು ಗುಲಾಬ್ ಜಾಮೂನ್ ಇತ್ತು. ಎಲ್ಲ ಸರ್ವ್ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡ್ವಿ. ತುಂಬ ವೆರೈಟಿ ಅಲ್ಲಿ ಉಂಟು. ಬಿರಿಯಾನಿ ಅದು ಮುಂದ್ಗಡೆ ಕಾಣೋದು ಡೈನಿಂಗ್ ಹಾಲ್. ನಮಗೆ ರೂಮಿನ ಬಾಲ್ಕನಿಯಿಂದ ಕರೆಕ್ಟ್ ಡೈನಿಂಗ್ ಹಾಲ್ ಕಾಣ್ತದೆ. ಇವಾಗ ನಾವು ಸ್ಟೇ ಆದ ರೆಸಾರ್ಟಿನ ರೂಮ್ ಟೂರ್ ಮಾಡ್ತೇನೆ. ಇದು ಸಿಂಗಲ್ ಡೋರ್. ಫಸ್ಟ್ ಎಂಟರ್ ಆಗುವಾಗ ಒಂದು ಈ ಕಡೆ ಹಾಗೆಯೇ ಆ ಕಡೆ 2 ಬೆಡ್ ಕೊಟ್ಟಿದ್ದಾರೆ. ಹಾಗೆಯೇ ನಡುವಲ್ಲಿ ಒಂದು ಸಣ್ಣ ಟೇಬಲ್ ಉಂಟು, ಚಾರ್ಜಿಂಗ್ ಪಾಯಿಂಟಿಗೆ ಆಗಿರ್ಬೋದು. ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಥರ ಸೆಟ್ ಮಾಡಿದ್ದಾರೆ. ಅದರಲ್ಲಿ ಕೂಡ ಕೆಳಗಡೆ ಡ್ರಾವರ್ಸ್ ಎಲ್ಲ ಉಂಟು, ಎಂತಾದರೂ ಇಡೋದಾದರೆ ಇಡ್ಬೋದು. ಇಲ್ಲಿ ಒಂದು ಕಬರ್ಡ್ ಥರ ಕೊಟ್ಟಿದ್ದಾರೆ, ಇಲ್ಲಿ ನಾವು ಲಗೇಜ್ ಎಲ್ಲ ಇಟ್ಟಿದ್ವಿ. ಹಾಗೆಯೇ ಇಲ್ಲಿ ಒಂದು ಟೇಬಲ್ ಥರ ಸೆಟ್ ಮಾಡಿದ್ದಾರೆ, ಅವರೇ ನೀರೆಲ್ಲ ಇಟ್ಟಿದ್ದಾರೆ. ಅದರಲ್ಲಿ ಕೂಡ ಡ್ರಾವರ್ಸ್ ಉಂಟು. ಇಲ್ಲಿ ಒಂದು ವಾಶ್ ಬೇಸಿನ್. ಹಾಗೆಯೇ ಈ ಕಡೆ ಒಂದು ಲೆಫ್ಟಿಗೆ ಒಂದು ರೂಮ್ ಉಂಟು, ಅಲ್ಲಿ ಕೂಡ ಒಂದು ಬೆಡ್ ಉಂಟು. ಅದರ ಆಪೋಸಿಟ್ ಅಂದರೆ ರೈಟ್ ಸೈಡಲ್ಲಿ ಬಾತ್ರೂಮ್, ಬಿಸಿ ನೀರು ಫೆಸಿಲಿಟಿ ಕೂಡ ಇಲ್ಲಿ ಉಂಟು. ಬಾತ್ರೂಮ್ ಒಳಗಡೆ ಒಂದು ವಾಶ್ ಬೇಸಿನ್ ಉಂಟು ವಿತ್ ಮಿರರ್. ಇವಾಗ ನಾವು ರೆಸಾರ್ಟ್ ಎಲ್ಲ ನೋಡುವ ಅಂತ ಸ್ವಲ್ಪ ಹೊರಗೆ ಬಂದ್ವಿ, ಆ್ಯಕ್ಟಿವಿಟೀಸ್ ಎಲ್ಲ ಮಾಡುವ ಅಂತ. ಈ ರೆಸಾರ್ಟಿದು ಒಂದು ಹೇಳೋದಾದರೆ, ಕೆಲವರಿಗೆ ಅದು ಅಡ್ವಾಂಟೇಜ್, ಕೆಲವರಿಗೆ ಡಿಸ್ಅಡ್ವಾಂಟೇಜ್. ಇಲ್ಲಿ ಯಾವ ನೆಟ್ವರ್ಕ್ ಕೂಡ ಸಿಗುವುದಿಲ್ಲ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ನಾರ್ಮಲ್ ಕಾಲ್ ಕೂಡ ಹೋಗುದಿಲ್ಲ. ಕೆಲವು ಕಡೆ ರೂಟರ್ಸ್ ಹಾಕಿದ್ದಾರೆ, ಓಪನ್ ವೈಫೈ ಸಿಗ್ತದೆ ಒಂದು 2-3 ಕಡೆ. ಬಟ್ ಒಳ್ಳೇದು ಅನಿಸ್ತು, ಯಾಕೆಂದರೆ ಇಲ್ಲಿ ಬಂದಮೇಲೆ ನೇಚರೇ ಎಂಜಾಯ್ ಮಾಡುವ ಅಂತ ಅನ್ಕೊಳ್ತೀವಿ, ಆ ಮೊಬೈಲ್ ಯೂಸ್ ಮಾಡೋದಕ್ಕಿಂತ. ಮಕ್ಕಳಿಗೆ ಆಟ ಆಡಲಿಕ್ಕೆ ತುಂಬ ಗೇಮ್ಸ್ ಉಂಟು, ಸ್ಲೈಡ್ ಎಲ್ಲ ಉಂಟು ಇಲ್ಲಿ. ಕಿಡ್ಸ್ ಪ್ಲೇ ಏರಿಯಾ. ಜಂಪ್ ಕरूंगा बाबा ते इथे पटल्या ना. ಇವಾಗ ನಾವು ಇಲ್ಲಿ ರೋಪ್ ಆಕ್ಟಿವಿಟೀಸ್ ಮಾಡಲಿಕ್ಕೆ ಬಂದಿದ್ದೇವೆ. ಇಲ್ಲಿ ಡಿಫ್ರೆಂಟ್ ವೆರೈಟಿಯಲ್ಲಿ ಉಂಟು, ಟೈರಲ್ಲಿ ಆಗಿರ್ಬೋದು, ರೋಪಲ್ಲಿ ಆಗಿರ್ಬೋದು, ಮತ್ತು ವುಡನ್ ಪೀಸಸಲ್ಲಿ, ಹಾಗೆ ಡಿಫ್ರೆಂಟ್ ಟೈಪಲ್ಲಿ. ಇಲ್ಲಿ ಒಂದು ಮಲ್ಟಿಪಲ್ ಟವರ್ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು, ಅಷ್ಟು ಆ್ಯಕ್ಟಿವಿಟೀಸ್ ಉಂಟು. ಅರೌಂಡ್ 40 ಆ್ಯಕ್ಟಿವಿಟೀಸ್ ಉಂಟಾ ಅಂತ ಈ ರೋಪಲ್ಲಿ. Yes, I can. Hello,
ಹೋಸ್ಲಿಕ್ಕೆ ಯಾವಾಗ ಓದ್ದಾಗ ಸುತ್ತ ಏನು ಯೂಟ್ಯೂಬ್ ನವರು ರಾಜಕಾರಣ ಹೆಗ್ಲಾಕಿದ ತಿರ್ಗ ಫಸ್ಟ್ ayan sana saule boss pote saule boss ಹೆಲೋ ಫ್ರೆಂಡ್ಸ್, ಸೀರಿಯಸ್ಲಿ ತುಂಬ ಟಯರ್ಡ್ ಆಯಿತು ಈ ಒಂದು ರೋಪ್ ಆಕ್ಟಿವಿಟಿಯಲ್ಲಿ. ನಾವೀಗ ಸ್ಟಕ್ ಆಗಿದ್ದೇವೆ. ಹೆಲೋ ಫ್ರೆಂಡ್ಸ್, ಈ ಲ್ಯಾಡರ್ ತುಂಬಾ ಟಾಸ್ಕ್ ಡಿಫಿಕಲ್ಟ್ ಇತ್ತು. ಅಲ್ಲಿ ಅಪ್ಪ ಒಂದು ಫುಲ್ ಕಂಪ್ಲೀಟ್ ಲ್ಯಾಡರ್ ಅಲ್ಲ, ಸಾರಿ, ರೋಪ್ ಆಕ್ಟಿವಿಟಿ. ಸಾರಿ, ರೋಪ್ ಆಕ್ಟಿವಿಟಿ. ಬಟ್ ಇದು ಮಾಡಿದ್ದೇವೆ. ಈಗ ಸ್ಟಕ್ ಆಗಿದ್ದೇವೆ ಈ ಪ್ಲೇಸ್ ಅಲ್ಲಿ. ಸೊ ನಮ್ಗೆ ರೋಪ್ ಆಕ್ಟಿವಿಟಿ ಮಾಡ್ಲಿಕ್ಕೆ ಬಂದವರಿಗೆ ಈಗ ಲ್ಯಾಡರ್ ತರ್ಲಿಕ್ಕೆ ಹೋಗಿದ್ದಾರೆ ಇಲ್ಲಿಂದ ಇಳಿಸ್ಲಿಕ್ಕೆ. ಅವಳು ಅಲ್ಲಿ ಸ್ಟಕ್ ಆಗಿದ್ದಾಳೆ. ಬಟ್ ತುಂಬಾ ಒಳ್ಳೇದುಂಟು, ತುಂಬಾ ಡಿಫ್ರೆಂಟ್ ಟೈಪ್ ಆಫ್ ರೋಪ್ ಆಕ್ಟಿವಿಟೀಸ್ ಉಂಟು. ಅವಳೊಬ್ಳು ಅಲ್ಲಿ ಸ್ಟಕ್ ಆಗಿದ್ದಾಳೆ, ನಾವು ಇಲ್ಲಿ ಸ್ಟಕ್ ಆಗಿದ್ದೇವೆ. ಲ್ಯಾಡರ್ ತಗೊಂಡು ಅವರು ಬಂದ್ರು. अस्ता हमको पड़ों जाता था खाले एल्ला अंदर तक उधर उधर वो पहले वो डर गई है, बच्चा डर गई है बच्ची ये ಈಗ ಇದೊಂದು ಅಡ್ವೆಂಚರ್, ಲ್ಯಾಡರ್ ನಲ್ಲಿ ಇಳಿಯೋದು. ಲ್ಯಾಡರ್ ಅಂತ ಅಲ್ಲರನ್ನೇ ನೋಡೋಣ. DIYT ಇವಾಗ ನಾವು ಕಾಲ ಮುಂಚೆಗೆ ಬೋಟು ಧೋನಿ ಕೊರಾಕಲ್. ಎಲ್ಲೋ ಇವಾಗ ನಾವು ಕೊರಾಕಲ್ ರೈಡ್ ಮಾಡಲಿಕ್ಕೆ ಬಂದಿದ್ದೇವೆ. ಇಲ್ಲೊಂದು ಮ್ಯಾನ್ ಮೇಡ್ ಅಂದರೆ ಆರ್ಟಿಫಿಷಿಯಲ್ ಲೇಕ್ ಉಂಟು ಅಲ್ವಾ, ಮ್ಯಾನ್ ಮೇಡ್ ಅಲ್ವಾ? ಓಕೆ. ಸೊ ಇವಾಗ ಮತ್ತೆ ಜಿಪ್ ಲೈನ್ ಕೂಡ ಉಂಟು, ಅದು ಮತ್ತೆ ಮಾಡ್ತೇವೆ. ಇವಾಗ ಮಡ್ ಇದು ಇಲ್ಲಿ ಮಡ್ ವಾಲಿಬಾಲ್ ಆಡ್ಲಿಕ್ಕೆ ಇರ್ತದ. ಓಕೆ, ಇಲ್ಲಿ ಮಡ್ ವಾಲಿಬಾಲ್ ಆಡ್ಲಿಕ್ಕೆ, ಇದು ಬೋಟಿಂಗ್. ಏನೇ ಇವರು ನಮ್ಮೊಟ್ಟಿಗೆ ಇವತ್ತು ಬೋಟ್ ಅಲ್ಲ ಅದೆಂತ ಕೊರಾಕಲ್ ರೈಡ್ ಅಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಒಬ್ಬ ಪಾತ್ರ ಬಂತು. बारिश में फुल होता है अनेक राउंड जाए. ಬರೋದಲ್ಲ అయితే జిప్ లైన్ అడితే అయిలే రెడీ రెడీ గో
ಇಲ್ಲಿ ರೈನ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಾವಿವಾಗ ಸ್ವಿಮ್ಮಿಂಗ್ ಪೂಲಿಗೆ ಬಂದಿದ್ದೇವೆ. ನಾನು ಇಲ್ಲಿಯ ವಿಡಿಯೋ ನಮ್ಮ ಕ್ಲಿಪ್ ಮಾತ್ರ ತೋರಿಸ್ತಾ ಇದ್ದೇನೆ. ಅವರವರಿಗೆ ಅವರವರ ಪ್ರೈವಸಿ ಇರ್ತದೆ. ಅದಕ್ಕೋಸ್ಕರ ನಾನು ಫುಲ್ ಸ್ವಿಮ್ಮಿಂಗ್ ಪೂಲ್ ವಿಡಿಯೋ ಇಲ್ಲಿ ಶೇರ್ ಮಾಡ್ತಾ ಇಲ್ಲ. ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿ ಬರುವಾಗ ಸ್ನ್ಯಾಕ್ಸ್ ರೆಡಿಯಾಗಿತ್ತು. ಇವತ್ತು ಗೋಳಿ ಬಜ್ಜಿ ಚಟ್ನಿ, ಅದರೊಟ್ಟಿಗೆ ಕಾಫಿ ಟೀ ಎಲ್ಲ ಇತ್ತು. ಸ್ನಾನ ಎಲ್ಲ ಮುಗಿಸಿ ಇವಾಗ ಸ್ವಲ್ಪ ಹೊರಗಡೆ ವ್ಯೂ ಎಲ್ಲ ನೋಡುವ ಅಂತ ಹೋಗ್ತಾ ಇದ್ದೇವೆ. ಅದಾಗಿ ಮೋಸ್ಟ್ಲಿ ಡಿನ್ನರ್ ಎಲ್ಲ ಮಾಡ್ಕೊಂಡು ಬರುವುದಾ ಅಂತಲ್ಲ, ಡಿನ್ನರ್ ಎಲ್ಲ ಮಾಡಿ ಬರುದಾ? ಅಲ್ಲಿ ಡಾನ್ಸ್, ಕ್ಯಾಂಪ್ ಫೈರ್ ಉಂಟು, ಕ್ಯಾಂಪ್ ಫೈರ್ ಮತ್ತೆ ಅದೊಂದು ಡಿಸ್ಕೋ, ಓಕೆ, ಮತ್ತು DJ ನೈಟ್ ಸೆಟ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ನಾವು ಹೋಗೋದಿಲ್ಲ, ಟಯರ್ಡ್ ಆಗಿದ್ದೇವೆ. ನೋಡುವ, ಅಲ್ಲಿ ಸ್ವಲ್ಪ ವಿಡಿಯೋ ಎಲ್ಲ ತೆಗಿಲಿಕ್ಕೆ ಆದರೆ ಸ್ವಲ್ಪ ಶೇರ್ ಮಾಡ್ತೇನೆ. ಕ್ಯಾಂಪ್ ಫೈರ್ಗೆ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಡಿನ್ನರ್ ಮಾಡಲಿಕ್ಕೆ ಬಂದ್ವಿ. ಇದೆಲ್ಲ ನಾವು ಎಕ್ಸ್ಟ್ರಾ ಆರ್ಡರ್ ಮಾಡಿದ್ದು, ಇದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಮಾಡಲಿಕ್ಕೆ ಉಂಟು. ವೆಜ್ ಬೇಕಾದರೆ ವೆಜ್ ಸ್ಟಾರ್ಟರ್ಸ್ ಉಂಟು, ಹಾಗೆಯೇ ನಾನ್ ವೆಜ್ ಕೂಡ ಸ್ಟಾರ್ಟರ್ಸ್ ಉಂಟು. ನಾವು ಲೆಮನ್ ಚಿಕನ್ ಟಿಕ್ಕಾ, ಪನ್ನೀರ್ ಚಿಲ್ಲಿ ಮತ್ತು ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದ್ವಿ. ಡಿನ್ನರ್ಗೆ ಕೂಡ ತುಂಬ ವೆರೈಟಿ ಐಟಮ್ಸ್ ಇತ್ತು. ಸ್ಪೆಷಲ್ಲಾಗಿ ಕೋರೊಟ್ಟಿ ಮತ್ತು ಚಿಕನ್ ಗ್ರೇವಿ ಇತ್ತು, ಅದರೊಟ್ಟಿಗೆ ಬಂಗುಡೆ ಫಿಶ್ಶಿದು ಕರಿ ಕೂಡ ಇತ್ತು. IPL ಇಂಟ್ರೆಸ್ಟ್ ಇದ್ದವರಿಗೆ IPL ಲೈವ್ ಸ್ಕ್ರೀನಿಂಗ್ ಬಿಗ್ ಸ್ಕ್ರೀನಲ್ಲಿ ನೋಡುವ ಅವಕಾಶ ಕೂಡ ಉಂಟು. ಈ ರೀತಿ ನಾವೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸಿ IPL ನೋಡಿ ನಮ್ಮ ದಿನವನ್ನು ಸ್ಪೆಂಡ್ ಮಾಡಿದ್ವಿ. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಟೈಮ್ ಆಗಿದೆ 5:45. ಇವಾಗ ನಾವು ಟ್ರೆಕ್ಕಿಂಗ್ಗೆ ಹೊರಟಿದ್ದೇವೆ. ತುಂಬಾ ಕೋಲ್ಡ್ ಉಂಟು, ಅಂದರೆ ಇಲ್ಲ ಫಾಗ್ ಟೈಪ್, ತುಂಬ ಫಾಗ್. ಶಾರ್ಟ್ ಟ್ರೆಕ್ ಅಂದರೆ 1.5 hour ಅಂತ ಹೇಳಿದ್ದಾರೆ. ಹಾಗೆ
ಹೋಗ್ತಾ ಇದ್ದೇವೆ. ಮುಂದ್ಗಡೆ ಎಂತ ಕಾಣುವುದಿಲ್ಲ. ಒನ್ ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿ ಬಂದು ಈ ಪ್ಲೇಸ್ ನೋಡಲಿಕ್ಕೆ ಕೂಡ ತುಂಬ ವರ್ತ್ ಅನ್ನಿಸ್ತು. ಬೆಳಿಗ್ಗೆ 5 ಗಂಟೆಗೆ ಬೆಳಿಗ್ಗೆ ಎದ್ದು ಇಷ್ಟೊಂದು ಬೆಟ್ಟ ಹತ್ತಿ ಬಂದು ಈ ವ್ಯೂ ನೋಡಲಿಕ್ಕೆ ಅಷ್ಟೇ ವರ್ತ್ ಉಂಟು. ಅಲ್ಲಿ ನೋಡಿ ನೀವು, ಗುಡ್ಡ ಮಾತ್ರ ಕಾಣ್ತದೆ, ಅಲ್ಲಿದು ಎಂತ ಕಾಣೋದಿಲ್ಲ. ತುದಿ ಮಾತ್ರ ಕಾಣ್ತದೆ. ಮತ್ತೆ ಫುಲ್ ಕ್ಲೌಡ್ಸ್ ವ್ಯೂ ನೋಡಿ ಅಲ್ಲಿ. ಸನ್ರೈಸ್ ಎಲ್ಲ ನೋಡಿ ಈಗ ಹೊರಟ್ವಿ. ಇವರು ನಮ್ಮನ್ನು ಹೆಲ್ಪ್ ಮಾಡಿದ್ದು ಈ ಟ್ರೆಕ್ಕಿಂಗ್ಗೆ. अलग अलग आदमी नहीं है क्या पियाते हो? मैं इस तरह से नहीं जा सकते क्या? जाओ शॉर्टकट वहाँ बैठो. हमारे रूम के पीछे से एक रोड जाता है ना, वो कहाँ जाता है? ಆವಾಗ ಇಷ್ಟೆಲ್ಲ ನಡ್ಕೊಂಡು ಬಂದ್ವಿ. ಮಾತ್ರ ನಾನು ವೀಡಿಯೋ ತೆಗಿಲಿಲ್ಲ, ಅಂದರೆ ಹತ್ತುವಾಗ ಟಯರ್ಡ್ ಆಗಿತ್ತು. ಸೊ ಈಗ ಇಳಿತಾ ಇದ್ದೇವಲ್ಲ. ಹಾಂ ಹೌದು, ನಾನು ಲಾಸ್ಟ್ ಕೂಡ ಇದ್ದೆ, ಅದಕ್ಕೋಸ್ಕರ ಇವಾಗ ತೆಗಿತಾ ಇದ್ದೇನೆ. ಈ ಅಣ್ಣ ನಮ್ಮನ್ನು ಹೆಲ್ಪ್ ಮಾಡಿದ್ರು. स्टीप और कसे सोडले आम्ही तर बरं आता ना. ಟ್ರೆಕ್ಕಿಂಗ್ ಎಲ್ಲ ಮಾಡಿ ನಾವು ಇವಾಗ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಬಂದಿದ್ದೇವೆ. ಇಲ್ಲಿ ಬ್ರೇಕ್ಫಾಸ್ಟ್ಗಳು ತುಂಬ ವೆರೈಟಿ ಉಂಟು. ಉಪ್ಮಾ, ಸೀರಾ, ಇಡ್ಲಿ, ವಡಾ, ಸೇವಿಗೆ ಬಾತ್, ಹಾಗೆ ಟೀ, ಕಾಫಿ. ಬ್ರೇಕ್ಫಾಸ್ಟ್ ಮುಗಿಸಿ ಫ್ರೆಶ್ ಅಪ್ ಆಗಿ ನಾವು ಚೆಕ್ಔಟ್ ಮಾಡಿದ್ವಿ. ನಾವು ಬಂದ ರೆಸಾರ್ಟಿನ ಹೆಸರು ಸ್ಟೋನ್ ವ್ಯಾಲಿ ರೆಸಾರ್ಟ್ ಅಂತ. ಇದು ಸಕಲೇಶ್ಪುರದಲ್ಲಿ ಉಂಟು.
ನಾವಿಲ್ಲಿ ಪ್ರೀ ಬುಕ್ಕಿಂಗ್ ಮಾಡಿ ಬಂದಿದ್ವಿ. ತುಂಬ ಒಳ್ಳೆಯದುಂಟು ರೆಸಾರ್ಟ್, ತುಂಬ ಆ್ಯಕ್ಟಿವಿಟೀಸ್ ಕೂಡ ಉಂಟು, ಫುಡ್ ಕೂಡ ಒಳ್ಳೆಯದುಂಟು, ತುಂಬ ಟೇಸ್ಟಿಯಾಗಿತ್ತು. ಹಾಗೆಯೇ ಮಕ್ಕಳಿಗೆ ಎಂಜಾಯ್ ಮಾಡಲಿಕ್ಕೆ ಕೂಡ ಸ್ವಿಂಗ್ಸ್, ಇವಾಗ ನಾನು ಕೂಡ ಸ್ವಿಂಗಲ್ಲಿ ಕೂತ್ಕೊಂಡು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೇನೆ. ಹಾಗೆ ತುಂಬ ಆ್ಯಕ್ಟಿವಿಟೀಸ್ ಉಂಟು, ಒಳ್ಳೆಯದುಂಟು.